ಇನ್ನು ಬಾಗಲಕೋಟೆ ಉಪಚುನಾವಣೆ ಗೆದ್ದ ಶಾಸಕರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಗೆಲುವಿಗಾಗಿ ಘೋಷಣೆ ಮಾಡಿದಂತ ಭರವಸೆಗಳನ್ನ ಈಡೇರಿಸೋದೇ ದೊಡ್ಡ ಸವಾಲಾಗಿದೆ. 22,332 ಮತಗಳ ಅಂತರದಿಂದ ಉಪಚುನಾವಣೆಯನ್ನು ಗೆದ್ದಿರೋದು ಉಮೇಶ್ ಮೇಟಿ ಅವರು. ಕಾಂಗ್ರೆಸ್ ಭರವಸೆಗಳನ್ನ ನಂಬಿ ಉಮೇಶ್ ಮೇಟಿಯವರನ್ನ ಅಲ್ಲಿನ ಮತದಾರರು ಗೆಲ್ಲಿಸಿದ್ದಾರೆ. ಈಗ 2 ವರ್ಷದಲ್ಲಿ ಕೊಟ್ಟಿರುವ ಭರವಸೆಗಳನ್ನ ಈಡೇರಿಸೋದು ಸವಾಲಾಗಿದೆ. ಸಮುದಾಯವಾರು, ವರ್ಗವಾರು ಸಾಲು ಸಾಲು ಭರವಸೆಗಳನ್ನ ಕೊಟ್ಟಿದ್ದಾರೆ. ಮುಳುಗಡೆ ಪುನರ್ವಸತಿ ಜಾಗದಲ್ಲಿ ಬೃಹತ್ ವ್ಯಾಪಾರ ವಹಿವಾಟು ಕೇಂದ್ರ, ಕಿಲ್ಲಾ ನಡುಗಡ್ಡೆಯಲ್ಲಿರುವ 1,100ಕ್ಕೂ ಹೆಚ್ಚು ಕುಟುಂಬಗಳ ಸ್ಥಳಾಂತರ ಮಾಡುವಂತಹ ಭರವಸೆ. ಅದರ ಜೊತೆಗೆ 3ನೇ ಹಂತದ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರವನ್ನ ನೀಡ್ತೀನಿ ಅನ್ನುವಂಥ ವಿತರಣೆಯನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದ್ರು. ಈ ರೀತಿಯಾಗಿರುವಂಥ 10 ಭರವಸೆಗಳನ್ನು ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ರು. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಈ ಭರವಸೆಯನ್ನ ಈಡೇರಿಸೋದು ಸವಾಲಾಗಿದೆ. 3 ತಿಂಗಳಲ್ಲಿ ಈಡೇರಿಸದೇ ಇದ್ರೆ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಈಗ ಬಿಜೆಪಿ ಕೊಟ್ಟಿದೆ. ಜಾರಕಿಹೊಳಿ ಸಾವ್ಕಾರು ಬಾಗಲಕೋಟೆಯಲ್ಲಿ ಕೈ ಹಾಕ್ಯಾರ. ಬೆಳಗಾವಿಯಲ್ಲಿರುವಂಥ ರಾಜಕೀಯ ಒಂದು ಲಿಂಗಾಯತ ಪ್ರಾಬಲ್ಯ ರಾಜಕೀಯವನ್ನು ಮುರಿದು ಇವತ್ತು ಅದೇ ಸೇಮ್ ಜನಾಂಗದ ಅಭ್ಯರ್ಥಿ ವಿರುದ್ಧ ಇವತ್ತು ಒಂದು ಹೊಸ ಅಹಿಂದ ಹೆಸರಿನ ಮೇಲೆ ಇವತ್ತು ಕೈ ಹಾಕ್ಯಾರ. ಅಹಿಂದ ವರ್ಗದ ಮತದಾರರಿಗೆ ಆಸೆಗಳನ್ನು ಒಡ್ಡ್ಯಾರ. ಆಸೆಗಳು ಎಷ್ಟರ ಮಟ್ಟಿಗೆ ಈಡೇರಿಸ್ತಾರೆ. ದುಡ್ಡು ಹಣಕಾಸು ಹೊಂದಿಸೋದು ಕಷ್ಟ ಐತಿ. ಯಾಕಂದ್ರೆ ನಿಗಮ ಮಂಡಳಿಗಳಿಗೆ ರೊಕ್ಕಿಲ್ಲ, ಸಾಲ ಅರ್ಜಿ ಹಾಕಿದವರಿಗೆ ರೊಕ್ಕಿಲ್ಲ, ಸೌಲಭ್ಯ ಕೊಟ್ಟಿಲ್ಲ. ಇನ್ನು ಕೊಟ್ಟಂಥ ಭರವಸೆಗಳು ಈಡೇರ್ಸೋಕೆ ಹೇಗೆ ಸಾಧ್ಯ ಆಗುತ್ತೆ? ಇದು ಸುಮ್ಮನೆ ಎಲ್ಲ ಆಗಲಾರ್ದ ಮಾತು. ಸುಮ್ಮನೆ ಉಪಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅನ್ನೋದು ಒಂದು ತಂತ್ರ ಅಷ್ಟೇ. ಹಾಗಿದ್ರೆ ಅದೇ ಜಾರಕಿಹೊಳಿ ಅವರು 5 ಕಟ್ತಾರಲ್ಲ, ಕುರುಬರನ್ನ ಎಷ್ಟಿಗೆ ಸೇರಿಸುವಾಗ ಶಿಫಾರಸು ಮಾಡಬೇಕು? ಯಾಕೆ ಮಾಡೋಂಗಿಲ್ಲ? 5 ವರ್ಗದ ನಾಯಕರಂತಿಲ್ಲ, ಕುರುಬರು ಎಷ್ಟಿಗೆ ಸೇರಿಸ್ರಿ, ಒಂದು ತೋರಿಸಿ. ಯಾಕಂದರೆ ಎಸ್ ಟಿ ಅವರಿಗೆ ಮೀಸಲಾತಿಯನ್ನು ನೀವು ಕಡಿಮೆ ಮಾಡೋಕ್ಕೆ ಗುದ್ದಾಡಿದೀನಿ, ಮತ್ತು ಇದು ಕುರುಬರನ್ನ ಎಷ್ಟಿಗೆ ಸೇರಿಸಿಬಿಟ್ರಲ್ಲ, ಅದೊಂದು ದೊಡ್ಡ ಇತಿಹಾಸ ಆಗುತ್ತೆ. ಇದು ಹೊಸ ಭರವಸೆ ಮೂಡಲಿ ಅದು. ಇದು ಇವೆಲ್ಲ ಏನು ಹಿಂದಿನ ಚುನಾವಣೆಗಳಲ್ಲಿ ಗ್ಯಾರಂಟಿ ಕೊಡ್ತೀವಿ ಅಂಥೇಳಿ ಗ್ಯಾರಂಟಿ ಮೂಲಕ ಅಧಿಕಾರವನ್ನು ಪಡೆದುಕೊಂಡಿರಿ. ಆ ಗ್ಯಾರಂಟಿಯನ್ನು ಸರಿಯಾಗಿ ಸಂಪೂರ್ಣವಾಗಿ ಅನುಷ್ಠಾನ ಮಾಡಿಲ್ಲ. ಆದರೆ ಮತ್ತೆ ಈ ಉಪಚುನಾವಣೆಗಳಲ್ಲಿ ಸುಳ್ಳು ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ, ನಿಮ್ಮನ್ನು ಜಮೀನು ಕೊಡ್ತೀವಿ, ನಿವೇಶನ ಕೊಡ್ತೀವಿ, ಜಮೀನು ಕಳ್ಕೊಂಡವರಿಗೆ ಪರಿಹಾರ ಕೊಡ್ತೀವಿ, ಮನೆಗಳನ್ನು ಕಳ್ಕೊಂಡವ್ರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತೀರಿ. ಯಾವ ನೀವು ಆಧಾರದ ಮೇಲೆ ಹೇಳ್ತೀರಿ? ನಿಮ್ಮ ಗ್ಯಾರಂಟಿಗಳನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾಯಿಲ್ಲ. ಮತ್ತು ಉಪಚುನಾವಣೆಗಳಲ್ಲಿ ಏನು ಹೇಳಿರಿ? ಮಹಿಳೆಯರಿಗೆ ಹೋಗಿ ಅವ್ರಿಗೆ ಸುಳ್ಳು ಹೇಳೋದು. ನಿಮ್ಮ 2,000 ರೂಪಾಯಿ ಗ್ಯಾರಂಟಿಯನ್ನು ನೀವು ಮಟ್ಟ ಹಾಕಲಿಲ್ಲ ಅಂದರೆ ನಿಮಗೆ ಮುಂದಿನ ತಿಂಗಳೊಳಗೆ ಆ ಗ್ಯಾರಂಟಿ ಹಣ ಬರುವುದಿಲ್ಲ ಅಂದರೆ ಸುಳ್ಳನ್ನು ಹೇಳಿ ಮತವನ್ನು ಪಡೆದುಕೊಂಡಿರಿ. ಈ ರೀತಿ ಹೇಳಿ ಮತವನ್ನು ಪಡೆದುಕೊಂಡಾಗ ಇಲ್ಲಿ ಮತದಾರರಿಗೆ ಆಮಿಷ ಒಡ್ಡಿರಿ. ಇಲ್ಲಿ ಮತದಾರರು ಕೂಡ ಸ್ವಲ್ಪ ಮಟ್ಟಿಗೆ ಅವರು ಕೂಡ ನಿಮ್ಮ ಕಿವಿಗೆ ಜೋತುಗೊಟ್ಟು ಮತವನ್ನು ಕೊಟ್ಟಿದ್ದಾರೆ. ಆದರೆ ಈ ರೀತಿ ಮತವನ್ನು ಪಡೆಯುವುದು ಕಾನೂನು ಬಾಹಿರವಾದದ್ದು ಮತ್ತು ಪ್ರಜಾಪ್ರಭುತ್ವ ಕಗ್ಗಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.